ವೀರರಾಣಿ ಕಿತ್ತೂರ ಚೆನ್ನಮ್ಮಳ 200ನೇಯ ವಿಜಯೋತ್ಸವದ ನಿಮಿತ್ತ ರಾಜ್ಯಮಟ್ಟದ ಕವಿಗೋಷ್ಠಿ ಬೈಲಹೊಂಗಲದಲ್ಲಿ ಜರುಗಿತು. 100 ಜನ ಕವಿಗಳು ಭಾಗವಹಿಸಿದರು. ವೀರರಾಣಿ ಕಿತ್ತೂರ ಚೆನ್ನಮ್ಮ ಕವನ ವಾಚನ ಪುರಂದರ ಕೇಸ್ತಿ. ಚೆನ್ನಮ್ಮ ರಾಣಿಯ ರಾಜಧಾನಿ ಕಿತ್ತೂರು, ಕನ್ನಡಮ್ಮಳ ಕೀರ್ತಿ ಬೆಳೆಯಿತು ಗಗನದೆತ್ತರ. ಚೆನ್ನಮ್ಮ ನೀಡಿದಳು ಆಂಗ್ಲರಿಗೆ ತಕ್ಕ ಉತ್ತರ, ಕನ್ನಡಿಗರು ಹೋರಾಡಿದರು ಸುರಿಸಿ ನೆತ್ತರ. ಕಿತ್ತೊಗೆಯಿರಿ ಭೇದ ನೀತಿಯ ವಿಷ ದತ್ತೂರಿ, ತೊತ್ತಾಗಿ ತುತ್ತಿಗಾಗಿ ನೀವಾಗದಿರಿ ಕಿತ್ತೂರಿ. ಒತ್ತು ಕೊಟ್ಟು ಹುರಿದುಂಬಿಸಿದಳು ಕನ್ನಡದ ಕಸ್ತೂರಿ. ಚೆನ್ನುಡಿ ಚೆನ್ನಮ್ಮ ಕನ್ನಡದ ಕತ್ತೂರಿ, ಬಿತ್ತರಿಸಿತು ಪ್ರಥಮ ಜಯಬೇರಿಯ ತುತ್ತೂರಿ. ಚೆನ್ನಮ್ಮ ರಾಣಿ ಸ್ವಾತಂತ್ರ್ಯದ ಬಾಳಿ ಚುಕ್ಕಿ. ಚೆನ್ನಮ್ಮ ರಾಣಿ ಬಾಳಿ ಚುಕ್ಕಿ ನಾಡಿನಲ್ಲಿ ಸಾರಿ ಹಾಡಿ ಹಾರಿ ಹೋದ ಹಕ್ಕಿ. ಉನ್ನತಿ ಪಡೆದಳು ಹರಿದಂತೆ ಹಾಲು ಉಕ್ಕಿ, ಬೆನ್ನಟ್ಟಿದಳು ಬಿಳಿಯರಿಗೆ ರೆಕ್ಕೆ ಬಿಚ್ಚಿ ಕುಕ್ಕಿ. ನಿರಾಕರಿಸಿದಳು ಇಂಗ್ಲಿಷರಿಗೆ ಕೊಡುವ ಕಾಣಿಕೆ ಕಪ್ಪ. ಪರಕೀಯರೇ ಹುತ್ತಿ ಬಿತ್ತಿ ಬೆಳೆದರೆ ಬೆಳೆ ಸೊಪ್ಪ. ಅತಿಗೆ ಬಡಿಸಿದಳು ಸ್ವಾವಲಂಬನೆಯ ಉಪ. ಅರುಣಸ್ಥನಾಗದ ಸಾಮ್ರಾಜ್ಯಕ್ಕೆ ಬಂದು ಮೂಪ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬಾಲಚಂದ್ರ ಕೊರೆದಳು ಬ್ರಿಟಿಷ್ ಭದ್ರಕೋಟೆಗೆ ಆದಿರಂಧ್ರ. ಭಾರತಾಂಬೆಯ ಕಂಠಹಾರದ ನೀಲಮಣಿ ಇಂದ್ರ, ಧರೆಗಳಿದ ದೇವತೆಯೋ ಕಳುಹಿದನು ದೇವೇಂದ್ರ. ವೀರರಾಣಿ ಕಿತ್ತೂರು ಚೆನ್ನಮ್ಮ. 200ನೇ ವಿಜಯೋತ್ಸವ ಚೆನ್ನಮ್ಮ ರಾಣಿಯ ವಿಜಯೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಈ ರಾಜ್ಯಮಟ್ಟದ ಕವಿಗೋಷ್ಠಿಯಲ್ಲಿ ವಿಶ್ವ ಕನ್ನಡವೆಂಬ ಕವನ ಸಂಕಲನ ನನ್ನ ಕೃತಿಯನ್ನು ಎಲ್ಲ ಕವಿಯತ್ರಿಯರಿಗೆ 100 ಜನ ಭಾಗವಹಿಸಿದವರಿಗೆ ನೆನಪಿನ ಕಾಣಿಕೆಯ ಜೊತೆ ಎಲ್ಲರಿಗೂ ನೀಡಲಾಯಿತು. ಧನ್ಯವಾದಗಳು. ನನಗೆ ಹಾಡಲು ಆಸ್ಪದ ಅವಕಾಶ ನೀಡಿದ್ದಕ್ಕಾಗಿ ಸಂಘಟಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ವಸುದೈವ ಕುಟುಂಬವೇ ಮಾನವ ಕುಲ. ಸಿರಿಗನ್ನಡಂ ಏಳ್ಗೆ.